ಮಾವನ್ ಕೈಲಿ ಫೋನ್ ಮಾಡಿಸ್ತೀನಿ. ಏನ್ ಆಟ ಆಡ್ತಿದ್ದೀರಾ? ಇಲ್ಲ, ನಿಜನೇ ಹೇಳ್ತಿರೋದು. ಸಾಕ್ ನಿಲ್ಸಿ. ನನ್ನ ಅಪ್ಪನ ಹತ್ರ ಮಾತಾಡಲ್ಲ ಅಂತ ತಾಳಿ ಮೇಲೆ ಆಣೆ ಮಾಡಿದ್ದೀನಿ. ನೀವ್ ಹೋಗಿ ಇಲ್ದೇ ಇರೋ ಕಿತಾಪತಿ ಮಾಡ್ಬೇಡಿ. ಚಿಕ್ಕಮ್ಮಂಗ್ ದುಡ್ಡು ವಾಪಸ್ ಕೊಡೋ ತನಕ ನನ್ನ ಅಪ್ಪನ ಹತ್ರ ಮಾತಾಡಕ್ ಆಗಲ್ಲ. ಅಲ್ಲಿವರೆಗೂ ನಾನು ಅಪ್ಪ ಒಬ್ರನ್ನೊಬ್ರು ನೆನ್ಸ್ಕೊಂಡು ಅಳೋದ್ ಬಿಟ್ರೆ ನಮ್ಗೆ ಬೇರೆ ದಾರಿ ಇಲ್ಲ. ಈಗ ನಿಮ್ಮಿಂದ ಆಗಿರೋದೇ ಸಾಕು. ಪ್ಲೀಸ್ ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ ಸರ್. ಸರ್ರಾ? ಅರೆ, ಎಷ್ಟು ದೊಡ್ಡ ಆಫೀಸರ್ ನೀವು. ಸರ್ ಅಂದ ಇರಕ್ಕಾಗತ್ತಾ? ಆಡ್ಕೋಬಿಡಿ ಸಪ್ತಮಿ ಅವರೇ. ಪ್ರೀತಿಯಿಂದ ರೀ ಅಂತಾನೆ ಕರೀರಿ. ಹಾಗೆ ಕರಿಬೇಕು ಅಂದ್ರೆ ನಾನ್ ಮೊದಲು ಅಪ್ಪನ ಜೊತೆ ಮಾತಾಡ್ಬೇಕು. ರಾತ್ರಿನೇ ಹೇಳದ್ನಲ್ಲ, ಅಲ್ಲಿವರೆಗೂ ರೀ ಎಲ್ಲ ಇಲ್ಲ. ನೀವು ನನಗೆ ಸರ್ರೆ. ಯಾವ್ದ್ರೂ ನನ್ನ ಹಣೆ ಬರ. ಎಲ್ಲ ಮುಗ್ದು ಹೆಂಡತಿ ಜೊತೆ ಹಾಯಾಗಿರೋಣ ಅಂತ ಅನ್ಕೊಂಡ್ರೆ ಇವ್ರು ನನ್ನ ರೂಮಿಂದ ಹಾಲಿಗೆ ನೂಕ ಥರ ಕಾಣ್ತಿದ್ದಾರೆ. ಇದನ್ನ ಇಲ್ಲಿಗೆ ಬಿಟ್ರೆ ನನಗೆ ಡೇಂಜರು. ಆಫೀಸ್ಗೆ ಹೋಗ್ಬೇಕಾದ್ರೆ ಮಾವನ್ ಮೀಟ್ ಮಾಡಿ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಲೇಬೇಕು. ಅಮ್ಮ ಅಮ್ಮ, ಇಲ್ಲಿದ್ದೀನಮ್ಮ. ಸಮರ್ಥ್ ಬರ್ತಿದ್ದಾನೆ. ಹೌದಾ? ಬರ್ಲಿ ಇವಾಗ ನೋಡು, ಮಜಾ ಇರುತ್ತೆ. ಅಪ್ಪ ಅಪ್ಪ. ಸಮರ್ಥು ಈಗ ಬರ್ತಿದ್ಯೇನಪ್ಪ? ಬಾ. ಅಪ್ಪ ಅಪ್ಪ. ಸಮರ್ಥು, ಯಾವಾಗ ಬಂದ್ಯೋ? ಅಪ್ಪ, ನಾನು ಕೇಳಿದ್ದೆ 2 ಲಕ್ಷ ಗಾಡಿನ. ಸಪ್ತಮಿ, ನಮಗಿರೋ 10 ಲಕ್ಷ ಟೆನ್ಷನಲ್ಲಿ ಇವ್ನು 2 ಲಕ್ಷ ಮರ್ತೆ ಹೋಗ್ಬಿಡ್ತು. ಏನಮ್ಮ ಮಾಡೋದೀಗ? ಮಾವ, ನಿಮ್ ಮಗ ಮೊದಲು ಆಫೀಸಿಗೆ ಹೋಗ್ಲಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಸರಿನಮ್ಮ. ಅಪ್ಪ, ಏನ್ ಗುಸ್ಗುಸು ಅಂತಿದ್ದೀರಾ? ನಾನು ಹೇಳಿದ್ ಕೇಳಿಸ್ತಾ ಅಲ್ವಾ? ಸಮರ್ಥ, ಮೆಲ್ಲಂಗ್ ಮಾತಾಡೋ. ನೀವು ಸುಮ್ನಿರಿ ಅಜ್ಜಿ. ಸಮರ್ಥು, ನಿಮ್ಮಣ್ಣ ಆಫೀಸ್ಗೆ ಹೋಗ್ತಾ ಇದ್ದಾನೆ. ಅವ್ನು ಹೋದ್ಮೇಲೆ ಮಾತಾಡೋಣ, ಸುಮ್ಮನೆ ಇರೋ. ಅವನ ಆಫೀಸ್ಗೆ ಹೋಗ್ತಿದ್ರೆ ನಾನೇನ್ ಮಾಡ್ಲಿ? ನನಗ್ ಬೇಕಾಗಿರೋ ದುಡ್ಡು ಕೊಡಿ, ನಾನು ಹೋಗ್ತೀನಿ. ಅಪ್ಪ, ಬೇಗ ಕೊಡಿ. ನಾನು ಇನ್ನೂ ಅಂಗಡಿಗೆ ಅಡ್ವಾನ್ಸ್ ಎಲ್ಲ ಮಾಡಬೇಕು. ಮನೆಗೆ ಬರ್ಬೇಡ ಅಂತ ಹೇಳಿದೆ ತಾನೆ? ಮತ್ತೆನಕ್ಕೋ ಬಂದಿದ್ಯಾ? ಬಂದಿದ್ದು ಅಲ್ದೆ ದುಡ್ಡು ಕೇಳ್ತಿದ್ಯಾ? ಅಪ್ಪ, ನಾನು ದುಡ್ಡು ಕೇಳ್ತಿರೋದು ನಿಮ್ಮ ಹತ್ರ. ಇಲ್ಲಿ ಬೇರೆಯವರೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಪ್ಪ. ಓ ಹಾಗಾ? ಮೊನ್ನೆ ಪಿತಾಶ್ರೀ ಅವ್ನು ನಿಮ್ಮ ಹತ್ರ ದುಡ್ಡು ಕೇಳ್ತಿದ್ದಾನೆ. ನೀವೇ ಅವ್ನ ಮಕ್ಕಕ್ಕೆ ಉಗ್ದು ಆಚೆ ಕಳಿಸಿ. ರೀ, ನಿಮಗೆ ಆಫೀಸಿಗೆ ಟೈಮ್ ಆಗುತ್ತೆ, ನೀವು ಹೊರಡಿ. ಸಮರ್ಥ ಹತ್ರ ಮಾವ ಮಾತಾಡ್ಕೋತಾರೆ. ಇಲ್ಲ ಸಪ್ತಮಿ, ಅಪ್ಪನ್ನೆಲ್ಲ ನಂಬಿ ನಾನು ಹೋಗೋದಕ್ಕಾಗಲ್ಲ. ನಾನು ಹೋಗ್ತಿದ್ದಂಗೆ ಅವ್ರ ಹತ್ರ ಸಾಲ ಮಾಡಿ ಆದ್ರೂ ಸರಿ ಪ್ರೀತಿಯ ಮಗಂಗೆ ದುಡ್ಡನ್ನ ತಂದು ಕೊಡ್ತಾರೆ. ಅದಾದ್ಮೇಲೆ ಆ ದುಡ್ಡು ನಾನೇ ತಿರ್ಸ್ಬೇಕು. ಇದೇ ಕರ್ಮ ಹೇಳಿ. ಅಪ್ಪ, ಹೇಳಿದ್ ಕೇಳಿಸ್ತಿಲ್ವಾ? ದುಡ್ಡಿಲ್ಲ ಅಂತ ಹೇಳಿ ಕಳ್ಸಿ. ನಾಗರಾಜು, ಏನು ಜಿ ಸೈಲೆಂಟಾಗಿ ಹಿಂಗೆ ಸಿಗ್ನಲ್ ಕೊಡ್ತಿದ್ದೀರಾ? ಏನಿಲ್ಲ ಕಣೋ, ನೀನ್ ಹೇಳ್ದಾಗೆ ಹೇಳ್ ಕಳ್ಸು ಅಂತಂದೆ ಅಷ್ಟೇ. ಸರಿ ಸರಿ. ಪಿತಾಶ್ರೀ ಅವರೇ, ಕಳಿಸಿ. ಸಮರ್ಥ, ಮನೆ ಪರಿಸ್ಥಿತಿ ನಿನಗೆ ಗೊತ್ತಿದೆ. ಈಗ ಅಷ್ಟೊಂದು ದುಡ್ಡು ಇಲ್ಲ ಕಣೋ.
ನಿಮ್ದು ಯಾವಾಗ್ಲೂ ಇದ್ದಿದ್ದೆ. ನಿಮ್ಗಳ ಕತೆ ಕೇಳೋದಕ್ಕೆ ನಾನು ಬಂದಿಲ್ಲ. ನಂದೇ 1000 ಕತೆ ಇದೆ. ನನಗೀಗ 2 ಲಕ್ಷ ಬೇಕೇ ಬೇಕು. ಅದನ್ ಕೊಡೋವರೆಗೂ ನಾನು ಇಲ್ಲಿಂದ ಹೋಗೋದೇ ಇಲ್ಲ.